ಹಾಂ ಸರ್. ಇವತ್ತು ಕಾಲೇಜ್ ಸ್ಟೂಡೆಂಟ್ಸ್ ಇದ್ದರೆ ಪಾಠ ಮಾಡ್ತಿದ್ದೆ. ಇವತ್ತು ಅವ್ರಿಗೆ ನ್ಯೂ ಇಯರ್ ಸ್ವಲ್ಪ ಲೀವ್ ಕೊಟ್ಟಿದ್ವಿ. ಅದಕ್ಕೆ ಇಲ್ಲಿ ಬಂದು ಈಗ ನಾನು ನಮ್ಮ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳು ವಿದೇಶದಲ್ಲಿದ್ದಾರೆ, ಮಿಕ್ಕಿದವ್ರಿಗೆಲ್ಲ ಹೋಗಿ ಆಶೀರ್ವಾದ ತೆಗೆದುಕೊಂಡು 2025 ಕ್ಷೇತ್ರಕ್ಕೆ ಸಂಬಂಧ ಕನಸಿದೆ ಕನಿಷ್ಠ 250 ಕೋಟಿ ಅನುದಾನ ಈ ವರ್ಷ ತರ್ತೀನಿ. ಮೆಡಿಕಲ್ ಕಾಲೇಜ್ದು 300 ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಇದೆ, ಅದು ರಿಲೀಸ್ ಮಾಡಿಸ್ಬೇಕು. ನಾನು ಹೇಳ್ತಾ ಇದ್ದೀನಿ, ವಿಷನ್ ಇಟ್ಕೊಂಡು ಮಾಡ್ತಿದ್ದೀನಿ. ಈ ವರ್ಷ SSLC ಮಕ್ಕಳ ಫಲಿತಾಂಶ ಕೊನೆ ವರ್ಷಕ್ಕಿಂತ ದಯವಿಟ್ಟು ನಾನು ಎಲ್ರಿಗೂ ವಿನಂತಿಸ್ತೇನೆ, ನಾನು ತಾಲೂಕಿಗೆ MLA, ನನ್ನ ತಾಲೂಕು ಪರ್ಸೆಂಟೇಜ್ ನೋಡಿ. ಲಾಸ್ಟ್ ಇಯರ್ ತಾಲೂಕು ಪೊಸಿಷನ್ ಈ ವರ್ಷ ಏನಾದರೂ ಡಿಫ್ರೆನ್ಸ್ ಅದೊಂದು ಪ್ರಯತ್ನ ಪಡ್ತೀನಿ. ಈಗ ಸ್ಕಾಲರ್ಶಿಪ್ಪು ಕೊಡ್ತಾ ಇದ್ದೀನಿ, ಆಲ್ರೆಡಿ ನಿಮ್ಮ ಗಮನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ, ಮನೆ ಮನೆಗೆ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ. ಈಗ ಪುರ ಪಂಚಾಯತಿ ಮತ್ತು ಮಿಣಕನಗುರ್ಕಿ, ಮುದ್ದೇನಹಳ್ಳಿ ಮುಗಿದಿದೆ. ಇನ್ನೊಂದು 2 ತಿಂಗಳಲ್ಲಿ ಮನೆ ಮನೆಗೆ ಹೋಗಿ ಕೊಡ್ತೀವಿ. ಯಾಕೆಂದರೆ ಒಂದಿನ ಅವ್ರು ಕೂಲಿ ಕೆಲಸ ಬಿಟ್ಟು ನಾನೆಲ್ಲ ಪ್ರೋಗ್ರಾಮ್ ಮಾಡಿ ನಾವು ಮಾಡೋ ಬೋರಿಂಗ್ ಭಾಷಣಗಳು ಕೇಳಿಕೊಂಡು ಮಧ್ಯಾಹ್ನ 4 ಗಂಟೆವರೆಗೂ ಆ ಭಾಷಣಗಳು ಕೇಳಿ ಅದಾಗಬಾರ್ದು ಅಂತ ನಾನೇ ಮನೆ ಮನೆಗೆ ಹೋಗಿ ಕೊಡ್ತಾಯಿದ್ದೀನಿ. ಸರ್, ಇವತ್ತು ಏನೇನು ಜನರ ಸಮಸ್ಯೆಗಳು ಹೇಳ್ಕೊಂಡ್ರು? ಈದ್ಗಾಗೆ ರಸ್ತೆ ಕೇಳಿದ್ರು, 40 ಲಕ್ಷದವರೆಗೂ ಬೇಕು. ಮತ್ತು ಜಾಗದ ತುಂಬ ಸಮಸ್ಯೆ ಇತ್ತು ಹೆಣ್ಮಕ್ಳಲ್ಲಿ. ಈಗ ತಹಸೀಲ್ದಾರು UO ಸರ್ ಅಲ್ಲೇ ಸ್ಪಂದಿಸಿದ್ದಾರೆ. ಇನ್ನು ಈ ಊರಲ್ಲಿ ಚರಂಡಿ ಸಮಸ್ಯೆ ಇದೆ, ಮತ್ತು ಕೆಲವು ಕೆಲಸದ್ದು ಹೇಳಿದ್ದಾರೆ, ಕೊಡಿಸೋ ಪ್ರಯತ್ನ ಪಡ್ತಿದ್ದೀನಿ. ಆದಷ್ಟು ಪರಿಹರಿಸ್ತೀನಿ ಸರ್. ಹೇಳ್ತಾ ಎಲ್ಲ ಪಾಸಿಟಿವ್ನೆಸ್ ಇರಬೇಕು ಅಂತ ಹೇಳ್ತಾ, ಇವತ್ತು ಹೊಸ ವರ್ಷ ಹೆಣ್ಮಕ್ಳಲ್ಲಿ ಉಪ್ಪುಗುಟ್ಟಹಳ್ಳಿ 2 ಹಳ್ಳಿ ವಿಸಿಟ್ ಮಾಡಿ ಎಲ್ಲರ ಕಷ್ಟ ಕೇಳಿ ಅವ್ರ ಸಮಸ್ಯೆಗಳು ಸ್ಪಂದಿಸೋ ಪ್ರಯತ್ನ ಪಡ್ತೀವಿ. 100 ವಿಲೇಜ್ ಮುಗೀತು ಆ್ಯಸ್ ಆಫ್ ಟುಡೇ. 100 ಹಳ್ಳಿ, ಆ ಕಡೆ ಮಂಚನಹಳ್ಳಿಯಲ್ಲಿ 3 ಪಂಚಾಯಿತಿ, ಆ ಕಡೆ ಮುದ್ದೇನಹಳ್ಳಿ, ನಂದಿ ಪಂಚಾಯಿತಿ. ಭಾಳ ಖುಷಿ ಅನಿಸುತ್ತೆ. ಮುಗಿಸ್ತೀನಿ, ಇನ್ನೊಂದು 6 ತಿಂಗಳಲ್ಲಿ ಮುಗಿಬೋದು ಅಂತ ನನಗೊಂದು ನಂಬಿಕೆ ಇದೆ ಸರ್. ಹೊಸ ಸಂಭ್ರಮಾಚರಣೆ CT ರವಿ ಅವರು ಸೀನಿಯರ್ ರಾಜಕಾರಣಿ ಇದ್ದಾರೆ, ಅವ್ರು ಕಲ್ಪಿಸ್ಕೊತಾ ಇದ್ದಾರೆ. ಅಲ್ಲ, ಇಂಥ ಆಧುನಿಕ ಸಮಾಜದಲ್ಲಿ ಎನ್ಕೌಂಟ್ರೆಲ್ಲ ಮಾಡೋಕ್ಕಾಗುತ್ತೆ? ನಾನು CT ರವಿ ಅವ್ರನ್ನ ಒಂದು ಪ್ರಶ್ನೆ ಕೇಳ್ತೀನಿ. 5 ವರ್ಷದಿಂದ ಅವ್ರದ್ದೇ ಪಕ್ಷದವರು MLA ಆಗಿದ್ದರು, ನನ್ನನ್ನು ಅರೆಸ್ಟ್ ಮಾಡಿದ್ರು. ಅವರು ನನ್ನನ್ನು 4 ತಾಸು ಸುತ್ತಿ 4 ಅವರ್ ಸುತ್ತಾಕ್ಸಿ ಚದನ್ಪುರದಲ್ಲಿ ಕೂರಿಸಿ ಮತ್ತೆ ಸ್ಟೇಷನ್ ಕರ್ಕೊಂಡ್ಬಂದು ನಾವೇನು ಬ್ಲೇಮ್ ಮಾಡಲಿಲ್ವೇ? ಇಟ್ಸ್ ಅ ಪಾರ್ಟ್ ಆಫ್ ದ ಜರ್ನಿ ಸರ್. ಈಗ ಅವರು 24 ಅವರಲ್ಲಿ ಕೋರ್ಟ್ ಯೂಸ್ ಮಾಡಬೇಕು. ಅಲ್ಲಿ ಇನ್ನೊಂದು ಸ್ಟೇಷನ್ ಕರ್ಕೊಂಡು ಹೋಗೋಕೆ ಅಲ್ಲೆಲ್ಲೋ ಒಂದು ಸೈಡ್ಗೆ ಹಾಕಿರ್ತಾರೆ, ಮಾತಾಡಿರ್ತಾರೆ. ಸೊ CT ರವಿ ಅವ್ರು ಅಂತ ಆತಂಕ ಪಡೋದು ಬೇಡ, ಅವರ ಜೀವಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಇವತ್ತು ಇದು ಯಾಕೆ ಕಡಿವಾಣ ಆಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಸರ್? ಇಲ್ಲ, ನಾವು ಆದಷ್ಟು ಕಂಟ್ರೋಲ್ ಮಾಡ್ತಿದ್ದೀವಿ. ಕ್ಯಾನ್ಸಲೇಷನ್ ಗೌರ್ಮೆಂಟ್ ಪಾಲಿಸಿಯಲ್ಲಿ ಆಗಬೇಕು. ನೀವು ನೋಡಿ, ಮೊನ್ನೆ ಸೆಷನ್ನಲ್ಲಿ ಕೂಡ ನಂದು ಲಿಖಿತ ಉತ್ತರ ಇದೆ, ನಿಮಗೆ ತಲುಪಿಸ್ತೀನಿ. ಕ್ರಷರ್ಸ್ ನಿಲ್ಲಿಸೇ ಬಿಡಿ ಅಂತ ಪ್ರಶ್ನೆ ಕೇಳಿದ್ದೀವಿ. ನಾನು ಕೇಳಿದ 24 ಪ್ರಶ್ನೆಯಲ್ಲಿ ಇದು ಮೊದಲನೇದು. ಲಿಖಿತ ಉತ್ತರ ಸದನದಿಂದ ಬಂದಿದೆ. ಒಂದಲ್ಲ ಒಂದಿನ ಇವೆಲ್ಲ ನಿಲ್ತವೆ. ನನ್ನ ಕಂಟ್ರೋಲಲ್ಲಿ MLAಗೆ ಏನಾದರೂ ಮತ್ತೆ ಹೇಳ್ತಾ ಇದ್ದೀನಿ, ನಿಲ್ಲಿಸೋ ತಾಕತ್ತು ಪವರ್ ಇದ್ದರೆ ಹೇಳಿ ಆನ್ ದ ಸ್ಪಾಟ್ ನಿಲ್ಲಿಸ್ತೀನಿ. ಯಾಕಂದರೆ ಈಗ ಅದು ಸರ್ಕಾರದಲ್ಲಿ ಆಗಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಚಿವರ ಗಮನಕ್ಕೆ ನಿಲ್ಲಿಸ್ತೀನಿ ಸರ್. ಯಾಕೆ ಅಧಿಕಾರಿಗಳ ವೈಫಲ್ಯ ಅಂತ ಅನ್ಸುತ್ತೆ ಸರ್? ಅವ್ರು ಏನು ಹೇಳ್ತಾರೆ, ಕೋರ್ಟ್ಗೆ ಹೋಗ್ಬಿಡ್ತಾರೆ. ಏಕಾಏಕಿ ನಿಲ್ಲಿಸಿದ್ರೆ ನಾನು 2-3 ಸಲ ನಿಲ್ಲಿಸಿದೆ, ಕೋರ್ಟ್ಗೆ ಹೋಗ್ತಾರೆ. ಈಗ ನನಗೆ ಗೊತ್ತು, ನಾನು ಕ್ರಷರ್ಸ್ ಅವ್ರ ಮೇಲೆ ಯಾವಾಗಲೂ ನಾನು ಅಟ್ಯಾಕ್ ಮಾಡ್ತಾನೆ ಇರ್ತೀನಿ. ಬಟ್ ಆದಷ್ಟು ಬೇಗ ನಿಲ್ಲಿಸೋ ಪ್ರಯತ್ನ ಸರ್. ಅಲ್ಲ ಸರ್, ಅಟ್ಲೀಸ್ಟ್ ಒಂದು ಮಿನಿಮಮ್ ಪಾಲಿಸಿ ಆದರೂ ಮಾಡ್ಬೋದು. ಅವ್ರು ಹಾಕಂಗಿಲ್ಲ, ಎಷ್ಟು ದಿನ ಅಂತ ರಿಕ್ರೂಟ್ ಮಾಡಿ ಸೈಡ್ಗೆ ಹಾಕಿಸ್ತಾರೆ. ಈಗ ಅದಕ್ಕೆಲ್ಲ ಒಂದು ಟಫ್ ರೂಲ್ಸ್ ಗೌರ್ಮೆಂಟಲ್ಲೇ ಆಗಬೇಕು ಸರ್. ಇಲ್ಲಿ ಮತ್ತೆ ಏನಾಗಿದೆ, ನಮ್ಮಲ್ಲಿ RTO ಕೊರತೆ ಇದೆ. ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರು ಚಿಂತಾಮಣಿಯಿಂದ ಬರಬೇಕು. ಈಗ ನಾನು ರಾಮಲಿಂಗಾರೆಡ್ಡಿ ಸಾಹೇಬ್ರು ಹೇಳಿದ್ದೀನಿ, ಒಬ್ಬರು ಪರ್ಮನೆಂಟ್ ಕೊಡಿ ಸರ್ ಅಂತ. ಸೊ ಇದನ್ನೆಲ್ಲ ಕಡಿವಾಣ ಆಗ್ತೀವಿ ಸರ್, ಆದಷ್ಟು ಬೇಗ ಕಂಟ್ರೋಲ್ ಸರ್. ಅಂಗವಿಕಲರ ಹಬ್ಬದಲ್ಲಿ ಭಾಳ ಪ್ರತಿಭಾನ್ವಿತರಿದ್ದಾರೆ, ಧೈರ್ಯವಂತರಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಜಿಲ್ಲೆ ನಮ್ಮದು, ರಾವ್ ಹುಟ್ಟಿದ ಜಿಲ್ಲೆ ನಮ್ಮದು. ಮತ್ತು ಭಾರತದಲ್ಲಿ 2 ಭಾರತ ರತ್ನ ಪಡೆದ ಏಕೈಕ ಜಿಲ್ಲೆ ನಮ್ಮದು. ಚರಿತ್ರೆಯಲ್ಲಿ ದೊಡ್ಡ ಇತಿಹಾಸ ಇದೆ ಚಿಕ್ಕಬಳ್ಳಾಪುರ. ಮತ್ತು ನೋಡಿ, ಭಾಳ ರೆವಲ್ಯೂಷನರಿ ಚೇಂಜಸ್ಸು ನಮ್ಮ ಚಿಕ್ಕಬಳ್ಳಾಪುರದವ್ರು ತಂದಿದ್ದಾರೆ. ನಿಮಗೆ ಗೊತ್ತೋ ಇಲ್ಲೋ, ಕರ್ನಾಟಕದಲ್ಲಿ MBBS ಎಂಟ್ರೆನ್ಸ್ಗೆ ಜೀವಶಾಸ್ತ್ರದ ಪುಸ್ತಕ ಮೊದಲು ಬರೆದವರು ನಮ್ಮ ಪೆರೇಸಂದ್ರದವರು, PL ಸೀತಾರಾಮ ಶಾಸ್ತ್ರಿ ಅಂತ, ಪೆರೇಸಂದ್ರ ಲಕ್ಷ್ಮೀನಾರಾಯಣ ಶಾಸ್ತ್ರಿ ಅಂತ. ಎಷ್ಟೋ ವರ್ಷಗಳ ಕಾಲ ಕರ್ನಾಟಕದ ವಿದ್ಯಾರ್ಥಿಗಳು ಅದನ್ನ ಓದ್ಕೊಂಡು ಡಾಕ್ಟರ್ ಆಗಿದ್ದಾರೆ. ಅಂದರೆ ನಮ್ಮ ಜಿಲ್ಲೆಗೆ ಭಾಳ ದೊಡ್ಡ ಇತಿಹಾಸ ಇದೆ ಸರ್. ಇವತ್ತೊಂದು ಉಡಾವಣೆಯಲ್ಲಿ ನಮ್ಮ ಹುಡುಗರು ಓದ್ತಾ ಇದ್ದಾರೆ.
ನನಗೂ ಒಂದು ಕನಸಿದೆ ಸರ್, ದೇಶದ ದಿಕ್ಕನ್ನು ಬದಲಿಸೋ ಪ್ರಮುಖರಲ್ಲಿ ನಮ್ಮ ಜಿಲ್ಲೆ ಹುಡುಗರು ಬರುತ್ತೆ ಸರ್, ಒಂದೊಂದೇ ಬರುತ್ತೆ. ನಾವು ಅಂದ್ಕೊಂಡಿದ್ವಿ ಎಲ್ಲೋ ಪೆರೇಸಂದ್ರದಲ್ಲಿ ಹುಟ್ಟಿದಂಥ ಹುಡುಗರು ಪಾಲಿಸಿ ಮೇಕಿಂಗ್ ಬರ್ತೀವಿ ಅಂತ. ಸರ್ ಈಗ ಏನು